ಏನು ಬದಲಾವಣೆ ನೀವು ತಂದಿರೋದು? ಯಾಕಂದರೆ ಜಿಲ್ಲಾಡಳಿತ ಸರಿ ಇಲ್ಲ, ಪೊಲೀಸ್ ಇಲಾಖೆ ಸರಿ ಇಲ್ಲ, ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ. ಇರ್ರೆಸ್ಪೆಕ್ಟಿವ್ ಆಫ್ ಆಲ್ ಪಾರ್ಟಿ ಗವರ್ಮೆಂಟ್ಸ್, ಅದು BJP ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಯಾಕೋ ಅಲ್ಲಿ ಶಾಂತಿ ಸುವ್ಯವಸ್ಥೆ. ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರು ಕೆಮಿಕಲ್ ಮಿಶ್ರಣ ಆಹಾರ ತಿಂದು BP ಶುಗರ್ ಬಂತು ಅಂತ ಚಿಂತೆ ಮಾಡ್ತಾರೆ. 24 ಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿ ನೆರಳಿನಲ್ಲಿ ಒಣಗಿಸಿ ಮಣ್ಣಿನ ಮಡಿಕೆಯಲ್ಲಿ ಹದವಾಗಿ ಹುರಿದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರಾಗಿದೆ ಜೀನಿ. BP ಶುಗರ್ ದೂರ ಆಗಬೇಕು ಅಂದ್ರೆ ಪ್ರತಿದಿನ ಜೀನಿ ಕುಡಿಯಿರಿ. ತರಕ್ಕಾಗ್ತಾ ಇಲ್ಲ, ಎಲ್ಲವನ್ನೂ ಕೂಡ ಜಾತಿ ಧರ್ಮದ ದುರ್ಬಿನಲ್ಲೇ ನೋಡ್ತಾ ಇದ್ದಾರೆ ಅನ್ನೋಂಥ ಒಂದು ಪರಿಸ್ಥಿತಿ ಇದ್ದದ್ದು ಇವತ್ತು ಬದಲಾಗಿರೋದೇನು ನೋಡಿ ಮೇಡಮ್, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಜಿಲ್ಲಾ ಉಸ್ತುವಾರಿ ಸಚಿವರಾದ ದಿನೇಶ್ ಗುಂಡೂರಾವ್ ಅವರು ಅಧಿಕಾರಿಗಳನ್ನ ಬದಲಾವಣೆ ಮಾಡಿದ್ದಾರೆ. ದಕ್ಷ ಆಡಳಿತಗಾರ ಸುಧೀಂದ್ರ ಕುಮಾರ್ ರೆಡ್ಡಿ ಅವರಿಗೆ ಅವರು ಒಂಥರ ಅವರು ಸ್ಟ್ರಿಕ್ಟಾಗಿ ಯಾರ ಮುಲಾಜಿಗೆ ಇಲ್ಲದೆ ಯಾರಿಗೂ ಒಂದು ಆಸ್ಪದ ಕೊಡದೆ ಅವರು ಲ್ಯಾಂಡ್ ಆರ್ಡರ್ನ ಮೇಂಟೈನ್ ಮಾಡ್ತಿದ್ದಾರೆ. ಅವರೊಂದು 8 ತಿಂಗಳಾಯಿತು ಅನಿಸುತ್ತೆ ಅವರು ವರ್ಗಾವಣೆ ಆಗಿ ದಕ್ಷಿಣ ಕನ್ನಡಕ್ಕೆ. ಅಲ್ಲಿಂದ ಇಲ್ಲಿವರೆಗೂ ಒಂದು ಘಟನೆ ನಡೆದಿಲ್ಲ ಮೇಡಮ್. ಆಗಿದೆ, ಮುಂಚೆ ಆಗಿದೆ ಅಂತ ನಾನು ಅಲ್ಲಿಗೆ ಹೇಳ್ತೀರ, ಮುಂಚೆ ಆಗಿತ್ತು. ಬಟ್ ನಮ್ಮ ಸರ್ಕಾರ ಕೋರ್ಸ್ ಕರೆಕ್ಷನ್ ಮಾಡಿದೆ. ಹಾಗಾಗಿ ಇಲ್ಲಿವರೆಗೂ ಒಂದು ನೋಡಿ, ಸುಧೀಂದ್ರ ಕುಮಾರ್ ರೆಡ್ಡಿ ಅವರು ಹೋದ್ಮೇಲೆ ನಮ್ಮ ಸರ್ಕಾರ ಅವ್ರಿಗೆ ನೀವು ನಿಮ್ಮ ಪರಿಮಿತಿಯಲ್ಲೇ ಆಕ್ಷನ್ಗಳನ್ನ ತಗೊಳ್ಳಿ, ಮುಲಾಜಿಲ್ಲದ ಯಾವ ಸಂಘಟನೆ, ಯಾವ ಸಂಘಟನೆ ಆಗಿರ್ಲಿ, ಯಾವ MLA ಆಗಿ ಯಾವ ಮುಲಾಜಿಲ್ಲ ಮೇಡಮ್. ಅವ್ರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದೀವಿ. ಇದು ಏನಪ್ಪ, ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಅವರು ಮುಲಾಜಿಲ್ಲದ ಯಾವ ಸಂಘಟನೆಗಾಗಿ ಅವರು ಯಾರು ಕಾನೂನು ಸುವ್ಯವಸ್ಥೆಗೆ ಭಂಗ ತರ್ತಾರ ಅವ್ರನ್ನ ಮುಲಾಜಿಲ್ಲದೆ ಒದ್ದು ಒಳಕಾಕಿ ಅಂತ ನಮ್ಮ CM ಕಟ್ಟುನಿಟ್ಟಾಗಿ ಹೇಳಿದ್ದಾರೆ. ಹಾಗಾಗಿ ಕಳೆದ 8 ತಿಂಗಳಿಂದ CM ಹೇಳಿದ್ದು ಸರಿ, ಕಳೆದ 8 ತಿಂಗಳಿಂದ ಒಂದು ಏನಪ್ಪ ಅಚಾತುರ್ಯ ನಡೆದಿಲ್ಲ. ಇವರು CM ಹೇಳ್ದಂಗೆ ಇವರು ಬಡವರ ಮಕ್ಕಳನ್ನ ಸರಿ. ಈಗ ನಂದನ್ ಕಶ್ಯಪ್ ಅವರೇ, ಈಗ ನನ್ಗೊಂದು ಪ್ರಶ್ನೆ ಇದೆ. ಓಕೆ, ಫೇರ್ ಇನಫ್, ಹಂಗೆ ಮಾಡಬೇಕು, ಹಂಗಾಗಬೇಕು, ಅದೇ ಜವಾಬ್ದಾರಿಯುತ ಸರ್ಕಾರಗಳ ಕೆಲಸ. ಹೌದು ಮೇಡಮ್. ನಮ್ಮ ದಿನೇಶ್ ಗುಂಡೂರಾವ್ ಅವರು, ಓಕೆ, ದಿನೇಶ್ ಗುಂಡೂರಾವ್ ಓಕೆ, ಯಾಕಂದ್ರೆ ಅವರು ಜಿಲ್ಲಾ ಉಸ್ತುವಾರಿ ಸಚಿವರು. HK ಪಾಟೀಲ್ರು ಓಕೆ, ಯಾಕೆಂದ್ರೆ ಅವರು ಕಾನೂನು ಸಚಿವರು. ಖರ್ಗೆ ಅವ್ರು ಏನು, ಪ್ರಿಯಾಂಕ್ ಖರ್ಗೆ ಅವ್ರು ಏನು ನೋಡಿ ಮೇಡಮ್, ಅವ್ರು ಯಾವ ಮಿನಿಸ್ಟ್ರು, ಅವ್ರೇನು ಜಿಲ್ಲಾ ಉಸ್ತುವಾರಿ ಸಚಿವರು? ಅವ್ರಿಗೆ ಯಾಕೆ ಅವ್ರು ಹೇಳಿದ್ದು ಖರ್ಗೆ ಅವರಿಗೆ ಮತ್ತೆ HK ಪಾಟೀಲ್ ಅವ್ರಿಗೆ ನಾವು ಜವಾಬ್ದಾರಿ ಕೊಟ್ಟಿದ್ದೀವಿ, ಅವರು ಈ ತರ ಸುಳ್ಳು ಪ್ರಚಾರ ಮತ್ತು ಅಪಪ್ರಚಾರ ಮಾಡುವವರ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಕಾನೂನುಗಳನ್ನ ತರ್ತಾರೆ. HK ಪಾಟೀಲ್ ಅವರು ಕಾನೂನು ಸಚಿವರು ತರ್ತಾರೆ. ಪ್ರಿಯಾಂಕ್ ಖರ್ಗೆ ಅವ್ರು ಏನು, ಬಿಕಾಸ್ ಆಫ್ RSS ಬಗ್ಗೆ ಮಾತಾಡಿದ್ರು ಅಂತನಾ, RSS ಚಟುವಟಿಕೆಗಳು ನಿಷೇಧ ಮಾಡಿ ಅಂತ ಪತ್ರ ಬರೆದಿದ್ದಾರೆ ಅಂತನಾ? ನೋಡಿ, ಅದರ ಕಂಟಿನ್ಯೂಯೇಷನ್ ಇದು. ನಿಮ್ಗೆ ಮಾಹಿತಿ ಕೊರತೆ ಇದೆ, ಹೇಳಿ. ಇದೊಂದು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ತು ಸುಳ್ಳು ಸುದ್ದಿ ಹಬ್ತಾ ಇದೆ ಮೇಡಮ್. ಸಖತ್ತು ಅಂದ್ರೆ ನಿಮ್ಗೆ ಗೊತ್ತು, ಏನೋ ತಿರುಚ್ಬಿಟ್ಟು ಏನೋ ಹಾಕ್ಬಿಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಅದು ಅವ್ಯಾಹತವಾಗಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಜಾಸ್ತಿ ಇದೆ. ಅದನ್ನ ಒಂದು ಬಗೆ ಇವೆಲ್ಲ ಮುಂಚೆನೆ ಒಂದು ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲೇ ಇತ್ತು. ಮತ್ತೆ CM ಅವರು ಬಜೆಟ್ ಅಲ್ಲೂ ಘೋಷಣೆ ಮಾಡಿದ್ರು, ಕ್ಯಾಬಿನೆಟ್ ಅಲ್ಲೂ ಅನೌನ್ಸ್ ಮಾಡಿದ್ರು, ನಾವು ಒಂದು ಫ್ಯಾಕ್ಟ್ ಫೈಂಡಿಂಗ್ ಟೀಮ್ ನ ರಚನೆ ಮಾಡ್ತೀವಿ. ಯಾರು ಸುಳ್ಳು ಸುದ್ದಿ ಹಬ್ಬಿಸ್ತಾರೋ ಅದು IT ಅಂಡರ್ ಬರೋದ್ರಿಂದ, ಈ ಸೋಷಿಯಲ್ ಮೀಡಿಯಾ, ಈ ಫೇಸ್ಬುಕ್, ಟ್ವಿಟ್ಟರ್, ಇನ್ಸ್ಟಾಗ್ರಾಮ್, ವಾಟ್ಸ್ಆಪ್ IT ಅಂಡರ್ ಬರೋದ್ರಿಂದ ಪ್ರಿಯಾಂಕ್ ಖರ್ಗೆನು ಅದ್ರನ್ನ ಪಾರ್ಟ್ ಆಗಿ, ಯಾಕಂದ್ರೆ ಫೇಸ್ಬುಕ್ ಅವ್ರ ಜೊತೆ ಟಚ್ ಅಲ್ಲಿ ಇರಬೇಕು, ಗೂಗಲ್ ಅವ್ರ ಜೊತೆ ಟಚ್ ಅಲ್ಲಿ ಇರಬೇಕು, ಮೆಟಾದವ್ರ ಜೊತೆ ಟಚ್ ಅಲ್ಲಿ ಇರಬೇಕು, ಎಲ್ಲ ಒಂದು IT ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಕಂಪ್ನಿಗಳ ಜೊತೆ ಟಚ್ ಅಲ್ಲಿ ಇರೋದ್ರಿಂದ. ನಂದನ್ ಕಶ್ಯಪ್ ಅವರೇ, ತಾವು ಫಾರಿನ್ ಅಲ್ಲೂ ಇದ್ದವರು ಹೌದಲ್ವಾ ಸರ್? ಸೊ ನಿಮಗೆ ಈ ಡಿಜಿಟಲ್ ಮೀಡಿಯಾ, ಸೋಷಿಯಲ್ ಮೀಡಿಯಾ ಬಗ್ಗೆ ತುಂಬ ಒಳ್ಳೆ ನಾಲೆಜ್ ಇದೆ. ಟೆಲ್ ಮಿ, ಪ್ರಿಯಾಂಕ್ ಖರ್ಗೆ ಅವರು ಬಂದ ಮೇಲೆ ಏನು ಬದಲಾವಣೆ ತಂದಿದ್ದಾರೆ ಸರ್? ನಂದು ಫೇಸ್ಬುಕ್ ತೆಗಿರಿ, ನಂದು ಇನ್ಸ್ಟಾಗ್ರಾಮ್ ತೆಗಿರಿ, ನಂದು ಯೂಟ್ಯೂಬ್ ತೆಗಿರಿ, ನಿಮ್ಗೆ ಎಷ್ಟು ಬ್ಯಾಡ್ ವರ್ಡ್ಸ್ ಬೇಕು, ಎಷ್ಟು ಕೆಟ್ಟ ಕಮೆಂಟ್ಗಳು ಬೇಕು, ಸ್ವತಃ ಪ್ರಿಯಾಂಕ್ ಖರ್ಗೆ ಅವರೇ ತಮ್ಮನ್ನು ತಾವು ಬಚಾವ್ ಮಾಡ್ಕೊಳಕ್ ಆಗಿಲ್ಲ, ವಿಡಿಯೋ ಮಾಡ್ಬಿಟ್ಟು ಕಹಾ ಬೋಲ್ ರೇ ಹೋ, यही सिखाते हैं क्या आपको, यही सिखाते हैं क्या? ಬದಲಾವಣೆ ತಂದಿದ್ದಾರೆ. ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡ್ತೀನಿ ನೋಡಿ. ಸುಳ್ಳು ಸುದ್ದಿ ಸಮಾಜದ ಸ್ವಾಸ್ಥ್ಯವನ್ನು ಕಡಿದು ಒಂದೆರಡು ಕಾನೂನು ಹೇಳಿ ಅವ್ರು ಹೊಸದಾಗಿ ತಂದಿರೋದ ನೋಡಿ ಮೇಡಮ್. ಇವಾಗ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿ ಮಾಡ್ಬಿಟ್ಟು ಒಂದ್ ನಿಮಿಷ ತಡ್ರಿ ಸರ್. ಫ್ಯಾಕ್ಟ್ ಫೈಂಡಿಂಗು ಒಂದು
ಏನಪ್ಪ ಫೇಕ್ ನ್ಯೂಸ್ನ ಯಾರು ಹರಡಿಸ್ತಾರೋ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ವಿರುದ್ಧವಾಗಿ ಇಲ್ಲಿವರೆಗೂ ಮಂಗಳೂರಿನಲ್ಲಿ 438 FIR ಗಳಾಗಿದೆ. ಯಾರ್ಯಾರು ಸುಳ್ಳು ಸುದ್ದಿ ಹಬ್ಬಿಸ್ತಾರೋ, ಯಾವ್ದಾರ ಸುಳ್ಳು ಸುದ್ದಿ ಹಬ್ಬಿಸಿದ್ರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ಮೇಡಮ್. ಸ್ವತಃ ಪ್ರಿಯಾಂಕ್ ಖರ್ಗೆ ಅವರೇ ಧರ್ಮಸ್ಥಳ ಕೇಸಲ್ಲಿ ಒಂದು ಎಕ್ಸ್ ಅಲ್ಲಿ ಒಂದು ಪೋಸ್ಟ್ ಹಾಕಿದ್ರಲ್ಲ ಸರ್, ನಿಮ್ಗೆ ನೆನಪಿದೆಯಾ ಅದು? ನೋಡಿ ಮೇಡಮ್, ನೆನ್ಪಿದ್ಯಾ ಒಂದ್ ನಿಮಿಷ ಪ್ರಶ್ನೆ ಉತ್ತರ ಕೊಡ್ತೀನಿ ನೋಡಿ. ನೋಡಿ ಅಥೆಂಟಿಕೇಶನ್ ಬಿಜೆಪಿ ಅವರು ಇವಾಗ ಏನ್ ಮಾಡ್ತೀರಿ ಹೇಳಿ ಅಂದ್ರೆ 2 ದಿನಕ್ಕೆ ಮುಗಿದೋಯ್ತು, ಚಿನ್ನಯ್ಯ ಉಲ್ಟಾ ಹೊಡೆದ್ಬಿಟ್ಟ. ನೋಡಿ ಒಂದ್ ನಿಮಿಷ ಮೇಡಮ್, ಇವತ್ತು ಸುಳ್ಳು ಸುದ್ದಿ ಅವ್ಯಾವತವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಹಬ್ಬಿಸ್ತಾರೆ, ಅವ್ಯಾವತವಾಗಿ ಹಬ್ಬಿಸ್ತಾರೆ. ಅದಕ್ಕೆ ಕಡಿವಾಣ ತರಲು ಅದರಿಂದ ತರಬೇಕು. ಐ ಡು ಅಗ್ರಿ. ಅಲ್ಲ, ಸಮಾಜದಲ್ಲಿ ಒಂದು ನೆಮ್ಮದಿ ಹಾಳಾಗೋಗಿದೆ. ಯಾವ್ದೋ ಒಂದು ಪೋಸ್ಟ್ ಇಂದ ಯಾರ್ಯಾರ್ದೋ ಮನೆಗಳು ಬೆಂಕಿ ಹಚ್ಬಿಟ್ಟಿದ್ದಾರೆ. ಒಂದ್ ನಿಮಿಷ ಯಾರ್ಯಾರ್ದೋ ಮನೆಗಳು ಬೆಂಕಿ ಹಚ್ಬಿಟ್ಟಿದ್ದಾರೆ. ಹಾಗಾಗಿ ಅದಕ್ಕೆ ಒಂದು ಇದು ಅವ್ರನ್ನ ನಿಮ್ಮವರೇ ಹೋಗಿ ಬಿಡಿಸ್ಕೊಂಡ್ ಬರ್ತಾರೆ. ಉದಾಹರಣೆ ಕೊಡಿ, ಯಾರೋ ಬಿಡಿಸ್ಕೊಂಡ್ ದಯವಿಟ್ಟು ಉದಾಹರಣೆ ಕೊಡಿ, ಯಾರೋ ಬಿಡಿಸ್ಕೊಂಡ್ ಯಾರು ಸುಮ್ಮನೆ ಕೆಜೆ ಹೇಳಿದ್ರೆ ನೀವು ಹೇಳ್ತಾ ಇರೋದು ಹೌದಾ? ಪೋಸ್ಟ್ ಇಂದ ಇದು ಬೆಂಕಿ ಹಚ್ತಾರೆ ಅಂತ ಏನು ಕೆಜೆ ಹೇಳಿದಲ್ವಾ ಸರ್ ನೀವು ಹೇಳಿದ್ದು? ಹೌದು ಮೇಡಮ್. ಆರೋಪಿಗಳಿಗೆ ಜಾಮೀನ್ ಕೊಟ್ಟವ್ರು ಯಾರು? ಅವ್ರನ್ನ ಒಂದ್ ನಿಮಿಷ ಮೇಡಮ್, 100 ಜನದಲ್ಲಿ ಎಲ್ಲಾರು ಆತರ ಘಟನೆಗಳು ಬಟ್